ನಿಮಗೆ ಟ್ಯಾಪು ಸಿಂಕ್ ಕ್ಲೀನ್ ಮಾಡೋಕ್ಕೆ ತೆಂಗಿನ ಚಿಪ್ಪಿದ್ರೆ ಸಾಕು, ಎಷ್ಟೇ ಗಲೀಜಾದ್ರೂ ಕ್ಲೀನ್ ಮಾಡ್ಕೋಬೋದು. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಸಕ್ಕರೆ ಡಬ್ಬಿ ತೊಗೊಂಡಿದ್ದೀನಿ. ಸಕ್ಕರೆ ತೊಗೊಂಡಾಗ ನಮ್ಗೆ ಸೈಡೆಲ್ಲ ನೀರಾಗಿರುತ್ತೆ. ಇದಕ್ಕೆ ನಾವು ನೀರು ಆಗದಾಗೆ ತೆಂಗಿನ ಚಿಪ್ಪನ್ನ ಈ ಥರ ಪುಡಿ ಮಾಡಿ ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ನೀರಾಗಲ್ಲ. ಕ್ಲೋಸ್ ಮಾಡಿ ಇಟ್ಕೊಂಬಿಟ್ರೆ ಅದನ್ನು ಹಾಕೋಬೇಕು ಅಂದರೆ ನೀವು ಅದರಲ್ಲಿ ಧೂಳಿರುವ ಅದನ್ನೆಲ್ಲ ಕ್ಲೀನಾಗಿ ತೆಗೆದಿಡಬೇಕು. ಉಪ್ಪು ಡಬ್ಬಿ ಕೂಡ ಇದೇ ಥರನೇ ಹಾಕಿಟ್ಕೊಳ್ಳಿ. ನಿಮಗೆ ಉಪ್ಪು ನೀರಾಗಲ್ಲ, ಕೈಗೆಲ್ಲ ಒಂಥರ ತೇವ ಸಿಗುತ್ತೆ ಅಂದರೆ ಈ ಥರ ಮಾಡಿ ಇಟ್ಕೊಂಡ್ರೆ ನಿಮಗೆ ಉಪ್ಪು ಸಕ್ಕರೆ ಆಗಲಿ ಚೆನ್ನಾಗಿರುತ್ತೆ. ಇವಾಗ ಒಂದು ಅಕ್ಕಿ ಡಬ್ಬಿ ತೊಗೊಂಡಿದ್ದೀನಿ. ಅಕ್ಕಿಯಲ್ಲಿ ಯಾವಾಗಲೂ ಹುಳ ಬೀಳುತ್ತೆ ಅಂದರೆ ನೀವು ಹುಳ ಬೀಳದ ಇಡಬೇಕು ಅಂದರೆ ಈ ತೆಂಗಿನ ಚಿಪ್ಪನ್ನ ಈ ಥರ ಹಾಕಿ ಇಟ್ಬಿಡಿ. ಖಂಡಿತವಾಗ್ಲೂ ನಿಮಗೆ ಹುಳ ಬೀಳುವುದಿಲ್ಲ. ಇದನ್ನು ಮುಚ್ಚಿಟ್ಕೊಂಬಿಡಿ, ಒಂದು ಹುಳ ಕೂಡ ಬರಲ್ಲ. ಇವಾಗ ಸ್ಟವ್ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಈ ತೆಂಗಿನ ಚಿಪ್ಪನ್ನ ಸುಟ್ಕೋಬೇಕು. ಸ್ವಲ್ಪ ಹೊತ್ಕೊಂಡ್ರೆ ಸಾಕು. ಈ ಚಿಪ್ಪಿಗೆ ಸ್ವಲ್ಪ ಹೊತ್ಕೊಂಡ್ರೆ ಆಮೇಲೆ ತೆಗೆದುಬಿಟ್ಟು ಒಂದು ಹಳೆ ಫ್ರೈ ಪ್ಯಾನ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದು ಹಳೆ ಪಾತ್ರೆ ಇದ್ದರೂ ಕೂಡ ಅದರಲ್ಲಿ ಕೂಡ ಸುಟ್ಕೋಬೋದು. ಪಾತ್ರೆ ಆಗಲಿ ತವ ಆಗಲಿ ಅದ್ರ ಮೇಲೆ ಹಾಕ್ಕೊಂಡು ಸುಟ್ಕೋಬೋದು. ನೋಡಿ, ಇವಾಗ ಈ ಥರ ಸ್ವಲ್ಪ ಉರಿತಾ ಇದೆ ಸೈಡಲ್ಲಿ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ತೆಗೆದು ಒಂದು ಹಳೇದಾದ ಒಂದು ಫ್ರೈ ಪ್ಯಾನ್ ಒಳಗಡೆ ಇಟ್ಕೊಂಡಿದ್ದೀನಿ. ನಾನು ದೇವರು ಪೂಜೆ ಮಾಡುವಾಗೆಲ್ಲ ಸಾಂಬ್ರಾಣಿ ಹೊಗೆ ಹಾಕಬೇಕು ಅಂದರೆ ಇದೇ ಥರನೇ ಮಾಡ್ಕೊಳ್ಳೋದು. ತೆಂಗಿನ ಚಿಪ್ಪನ್ನು ಸುಟ್ಬಿಟ್ಟು ಕೆಂಡಾಗುತ್ತಲ್ಲ ಅದರಲ್ಲಿ ಸಾಂಬ್ರಾಣಿ ಹೊಗೆ ಹಾಕ್ಕೊಳ್ತೀನಿ. ಮತ್ತು ನಿಮಗೆ ಚಿಕ್ಕ ಮಕ್ಕಳಿದ್ದರೆ ಸ್ನಾನ ಮಾಡಿಸಿದಾಗ ಚಿಕ್ಕ ಮಕ್ಕಳಿಗೆ ಸಾಂಬ್ರಾಣಿ ಹೊಗೆ ಹಾಕಬೇಕು ಅಂದರೆ ಈ ಥರ ಟ್ರೈ ಮಾಡಿ. ಮತ್ತು ನಿಮಗೆ ಚಳಿಗಾಲದಲ್ಲಿ ಕೂಡ ಮನೆ ಬೆಚ್ಚಗಾಗಿರಬೇಕು ಅಂದರೆ ತೆಂಗಿನ ಚಿಪ್ಪಿನ ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಬಿಸಿಯಾಗಿರುತ್ತೆ. ಒಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ತೆಂಗಿನ ಚಿಪ್ಪನ್ನ ಯಾವುದೇ ಕಾರಣಕ್ಕೆ ಬಿಸಾಕಕ್ಕೆ ಹೋಗ್ಬಿಡಿ. ಇದು ಚೆನ್ನಾಗಿ ಬೇಯಬೇಕು. ತೆಂಗಿನ ಚಿಪ್ಪು ಏನು ಇದೆ ಅದನ್ನ ಫಸ್ಟ್ ಬೇಯಿಸ್ಕೊಂಡಿದ್ದೀನಲ್ಲ ಅದು ಚೆನ್ನಾಗಿ ಬೆಂದಿದೆ. 3 ಚಿಪ್ಪಲ್ಲಿ ಬೇಯಿಸ್ಕೊಂಡ್ರೆ ಈ ಥರ ಚಿಕ್ಕದಾಗಿ ಸ್ವಲ್ಪ ಆಗುತ್ತೆ. ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು. ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಏನು ಹಾಕೋಬಾರ್ದು, ಹಾಗೇ ಪುಡಿ ಮಾಡ್ಕೋಬೇಕು. ನೋಡಿ, ಈ ಥರ ನಿಮಗೆ ನೈಸ್ ಆಗಿಲ್ಲ ಅಂದರೆ ಇದನ್ನು ಪುಡಿನ ಜರಡಿ ಮಾಡ್ಕೋಬೇಕು. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪುಡಿನ 2 ಟೇಬಲ್ ಸ್ಪೂನಷ್ಟು ಪುಡಿನ ಹಾಕ್ಕೊಂಡಿದ್ದೀನಿ. ಈ ಪುಡಿಗೆ ನಾನು ವಿನಿಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವಿನಿಗರು ನಿಮಗೆ ಸ್ವಲ್ಪ ಇದನ್ನ ತೆಳ್ಳಗಾಗಿ ಕಲಿಸ್ಕೋಬೇಕು. ಈ ವಿನಿಗರ್ ಹಾಕಿದ ತಕ್ಷಣ ನಿಮಗೆ ಒಳ್ಳೆ ಒಂದು ಸೋಡಾ ಯಾವ ಥರ ಉಕ್ಕು ಬರುತ್ತೆ ಆ ಥರ ಸೌಂಡ್ ಬರುತ್ತೆ. ನೋಡಿ, ಕಾಣ್ತಾ ಇರ್ಬೋದು ಅದು ಕುದೀತಾ ಇದೆ. ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳಗಾಯ್ತು ಅಂದರೆ ಇನ್ನೂ ಸ್ವಲ್ಪ ಪುಡಿನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಇಷ್ಟೇ ಸಾಕು ಅಂದರೆ ಇದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಇವಾಗ ತಾಮ್ರದ ಚೊಂಬು ತೊಗೊಂಡಿದ್ದೀನಿ. ತಾಮ್ರ ಆಗಲಿ ಹಿತ್ತಾಳೆ ಆಗಲಿ ನಿಮಗೆ ಕಪ್ಪು ಆಗಿದ್ದರೆ ಈ ಏನು ತೆಂಗಿನ ಚಿಪ್ಪಿನಿಂದ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪುಡಿಯಿಂದ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೋದು. 5 ನಿಮಿಷದಲ್ಲಿ ಇದನ್ನು ಕ್ಲೀನಾಗಿ ಉಜ್ಕೋಬೋದು. ನಿಮಗೆ ಪಳಪಳ ಅಂತ ಹೊಳೆಯೋ ರೀತಿ ಮಾಡ್ಕೋಬೋದು. ಬೇಕಾದ್ರೆ ಟ್ರೈ ಮಾಡಿ, ನೀಟಾಗುತ್ತೆ. ಇವಾಗ ನಾನು ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಎಷ್ಟು ಕ್ಲೀನ್ ಆಗಿದೆ. ತೊಳೆದುಬಿಟ್ಟು ಕೂಡ ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನೀವು ಯಾವುದೇ ಕಾರಣಕ್ಕೆ ತೆಂಗಿನ ಚಿಪ್ಪನ್ನು ಬಿಸಾಕಕ್ಕೆ ಹೋಗ್ಬಿಡಿ, ತುಂಬ ಯೂಸ್ ಆಗುತ್ತೆ. ಇವಾಗ ಮತ್ತೊಂದು ಪಾತ್ರೆನೂ ಕೂಡ ನೋಡಿ ನಾನು ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗಿದೆ ಅಂತ. ನಾನು ಮತ್ತೊಂದು ಪಾತ್ರೆನೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಇದನ್ನು ಕೂಡ 1 ನಿಮಿಷದಲ್ಲಿ ಕ್ಲೀನ್ ಮಾಡ್ಕೋಬೋದು. ನಿಮಗೆ ಬೇರೆ ಸಬೀನ ಆಗಲಿ ಬೇರೆ ಏನಾದರೂ ಪುಡಿ ಹಾಕಬೇಕು ಅಂತ ಇಲ್ಲ, ಇದನ್ನು ಹಾಕ್ಕೊಂಡು ಉಜ್ಕೊಂಡ್ರೆ ನೀಟಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ. ಎಷ್ಟೇ ಕಪ್ಪಾಗಿದ್ರೂ ಕೂಡ ನಿಮಗೆ ಕ್ಲೀನ್ ಆಗುತ್ತೆ. ಇವಾಗ ಟ್ಯಾಪಲ್ಲಿ ನಿಮಗೆ ನೀರು ಬಿದ್ದೆಲ್ಲ ಬಿಳಿ ವೈಟ್ ಆಗಿರುತ್ತೆ, ಅದು ಎಷ್ಟೇ ಉಜ್ಜಿದ್ರೂ ಹೋಗಲ್ಲ ಅಂದರೆ ಇದನ್ನು ಹಾಕ್ಕೊಂಡು ಉಜ್ಜಿದ್ರೆ ನಿಮಗೆ ಟ್ಯಾಪು ಕೂಡ ಕ್ಲೀನ್ ಆಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಅಲ್ಲಿ ನೀರು ಬಿದ್ದೆಲ್ಲ ವೈಟ್ ಪ್ಯಾಚಸ್ ಆಗಿದೆ. ಇದನ್ನು ಕ್ಲೀನಾಗಿ
ಉಜ್ಜಿದ್ರೆ ನಿಮಗೆ ಕ್ಲೀನ್ ಆಗುತ್ತೆ. ಯಾವುದೇ ಲಿಕ್ವಿಡು ಕೆಮಿಕಲ್ ಏನು ಯೂಸ್ ಮಾಡಬೇಕು ಅಂತಿಲ್ಲ. ಇದನ್ನು ಟ್ರೈ ಮಾಡಿ. ಇವಾಗ ಸಿಂಕ್ ಕೂಡ ಇದರಲ್ಲೇ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ. ಸಿಂಕ್ ಮೇಲೆ ಕೂಡ ನಾವು ತೊಳೆದಾದ್ಮೇಲೆ ಎಲ್ಲ ಉಪ್ಪು ನೀರೆಲ್ಲ ಬಿದ್ದು ವೈಟ್ ಪ್ಯಾಚಸ್ ಇರುತ್ತೆ ನೋಡಿ. ಇದನ್ನ ಈ ಥರ ಹಾಕ್ಕೊಂಡು ಉಜ್ಜಿದ್ರೆ ನಿಮಗೆ ಒಂಚೂರು ಕೂಡ ವೈಟ್ ಪ್ಯಾಚಸ್ ಇರೋದಿಲ್ಲ. ಬೇಕಾದ್ರೆ ಟ್ರೈ ಮಾಡಿ. ನೀಟಾಗಿ ಎಲ್ಲ ಕಡೆನೂ ಉಜ್ಕೊಂಬಿಡ್ಬೇಕು ಫಸ್ಟು. ಕ್ಲೀನಾಗಿ ಇವಾಗ ಉಜ್ಕೊಂಡಾದಮೇಲೆ ನಿಮಗೆ ಕೈ ಏನಾದ್ರು ಕಪ್ಪಾಗುತ್ತೆ ಅಂದರೆ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ಕೊಳ್ಳಿ. ಕೈ ಏನು ಕಪ್ಪಗೆ ಆಗಲ್ಲ, ತೊಳೆದ್ಬಿಟ್ರೆ ಹೋಗುತ್ತೆ ಇದು. ಮತ್ತು ಈ ಕಡೆ ಕೂಡ ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ. ಕ್ಲೀನ್ ಆಗುತ್ತೆ ನಿಮಗೆ. ಸ್ಟೀಲ್ ಸಿಂಕ್ ಇದೆ ಅದರಲ್ಲಿ ಈ ಥರ ಕಟ್ಕೊಂಡ್ರೆ ಕ್ಲೀನಾಗಿ ಉಜ್ಜಿಬಿಟ್ರೆ ಫುಲ್ಲು ಕ್ಲೀನ್ ಆಗುತ್ತೆ. ಸ್ವಲ್ಪ ಹಾಕ್ಕೊಂಡ್ರು ಉಜ್ಜಿದ್ರೆ ಸಾಕು, ತುಂಬ ಹಾಕೋಬೇಕು ಅಂತಿಲ್ಲ. ತುಂಬ ಯೂಸ್ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಇದೇ ನೀವು ಇವಾಗ ನಾನು ಸಿಂಕ್ಗೆಲ್ಲ ಹಾಕ್ಕೊಂಡು ಉಜ್ಕೊಳ್ತಾ ಇದ್ದೀನಿ. ಬಾತ್ರೂಮ್ ಕೂಡ ಕ್ಲೀನ್ ಮಾಡ್ಕೋಬೋದು. ಬಾತ್ರೂಮ್ ಟೈಲ್ಸ್ ಎಲ್ಲ ಕಪ್ಪಾಗಿದ್ರೆ ಅದನ್ನು ಹಾಕಿಬಿಟ್ಟು ನೀವು ಪರ್ಕೆಯಲ್ಲಿ ಉಜ್ಜಿಬಿಟ್ಟು ಬಿಟ್ಬಿಟ್ರೆ ನಿಮ್ಮ ಬಾತ್ರೂಮ್ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ನೋಡಿ ನಾನು ತೊಳೆದುಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಟ್ಯಾಪಲ್ಲಿ ಕೂಡ ಫಸ್ಟು ತೋರಿಸಿದಾಗ ಬಿಳಿ ವೈಟ್ ಕಾಣಿಸ್ತಾ ಇತ್ತು. ಇವಾಗ ಏನೂ ಕಾಣಲ್ಲ ನೋಡಿ ಎಷ್ಟು ನೀಟಾಗಿದೆ ಅಂತ. ಇವಾಗ ಮತ್ತೊಂದು ಟ್ಯಾಪ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಕಾಣ್ತಾ ಇರ್ಬೋದು ಎಲ್ಲ ಪ್ಯಾಚಸ್ ಇದೆ. ಮತ್ತು ಸಿಂಕಲ್ಲಿ ಕೂಡ ಅಷ್ಟೇ ಗಲೀಜಿದೆ. ನಾನು ಯಾವಾಗಲೂ ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಇವಾಗ ನೋಡಿ ಟ್ಯಾಪ್ ಮೇಲೆ ಹಾಕಿ ಉಜ್ತಾ ಇದ್ದೀನಿ ನೋಡಿ. ಇವಾಗ ಕ್ಲೀನ್ ಆಗುತ್ತೆ. ಒಂದು ಚೂರು ಕೂಡ ವೈಟ್ ಪ್ಯಾಚಸ್ ಏನಿದೆ ಅದು ಕಾಣಲ್ಲ. ಮತ್ತು ಸಿಂಕನ್ನು ಕೂಡ ಅಷ್ಟೇ ಕ್ಲೀನಾಗಿ ಸ್ವಲ್ಪ ತೊಗೊಂಡು ಈ ಥರ ಉಜ್ಜಿಬಿಟ್ಟು ನೀರು ಹಾಕಿಬಿಟ್ರೆ ನಿಮಗೆ ಒಂದು ಚೂರು ಕೂಡ ಏನು ಕಪ್ ಕೊಟ್ಕೊಳ್ಳೋದಾಗಲಿ ಏನಾದರೂ ಅಂಟ್ಕೊಂಡಿದ್ರು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಇವಾಗ ಟ್ಯಾಪ್ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಒಂದು ಚೂರು ಕೂಡ ವೈಟ್ ಪ್ಯಾಚಸ್ ಕಾಣ್ತಾ ಇಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಬೇರೆ ಕೆಮಿಕಲ್ಲೆಲ್ಲ ಯೂಸ್ ಮಾಡೋದಕ್ಕಿಂತ ಇದು ತುಂಬ ಒಳ್ಳೆಯದು. ಇವಾಗ ತೊಳ್ಕೊಂಡು ಆಗಿದೆ. ಕ್ಲೀನಾಗಿ ತೊಳೆದ್ಬಿಟ್ಟು ಕೂಡ ತೋರಿಸಿದ್ದೀನಿ ಎಷ್ಟು ನೀಟಾಗಿದೆ ಅಂತ. ಇವಾಗ ಮತ್ತೊಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ 2 ಟೇಬಲ್ ಸ್ಪೂನ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನ ಚಿಪ್ಪಂದು ಆ ಪುಡಿನ ಹಾಕ್ಕೊಳ್ತೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀವು ಈ ಪುಡಿಯಿಂದ ಹಲ್ಲು ಉಜ್ಜೋದ್ರಿಂದ ನಿಮ್ಮ ಬಾಯಲ್ಲಿ ಸ್ಮೆಲ್ ಬರ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಹಲ್ಲು ಕೂಡ ಕ್ಲೀನ್ ಆಗುತ್ತೆ. ಎಷ್ಟೇ ಹಳೆ ಜಿಡ್ಡುಗಳಿದ್ದರೂ ಎಲ್ಲೋ ಕಟ್ಕೊಂಡಿದ್ರು ಕೂಡ ಕ್ಲೀನ್ ಆಗುತ್ತೆ ಡೈಲಿ ಈ ಥರ ಮಾಡೋದ್ರಿಂದ. ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವಾಗ ನೋಡಿ ಇಲ್ಲಿ ಕೈನ ತೋರಿಸ್ತಾ ಇದ್ದೀನಿ. ಒಂದು ಕಡೆ ಉಜ್ಜಿಬಿಟ್ಟು ಎಷ್ಟು ನೀಟಾಗಿದೆ ಅಂತ. ಥ್ಯಾಂಕ್ ಯು.